ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಗೆ ಸ್ವಾಗತ. ಈಗಾಗಲೇ ಸಂಶೋಧನೆ ಅಂತಂದ್ರೇನು, ಪ್ರಮುಖ ಸಂಶೋಧಕರ ಪರಿಚಯವನ್ನ ಈಗಾಗಲೇ ಮಾಡ್ಕೊಂಡಿದ್ದೇವೆ. ಇವತ್ತಿನ ತರಗತಿಯಲ್ಲಿ ಕನ್ನಡ ಸಾಹಿತ್ಯ ಮತ್ತು ಸಂಶೋಧನೆ ಅನ್ನುವಂಥ ಪಾಠದಲ್ಲಿ ಕನ್ನಡ ಸಂಶೋಧನೆಯ ಸ್ವರೂಪ ಮತ್ತು ಸವಾಲುಗಳ ಬಗ್ಗೆ ತಿಳ್ಕೊಳ್ಳೋಣ. ಕನ್ನಡ ಸಂಶೋಧನೆಯ ಸ್ವರೂಪ ಮತ್ತು ಸವಾಲುಗಳು. ಸಾಹಿತ್ಯ ವಿಮರ್ಶೆ ಹಲವು ಕವಲುಗಳಾಗಿ, ಹಲವು ದಾರಿಗಳಾಗಿ ಚದುರಿ ಬೆಳೆಯಿತು. ಈ ಚದುರುವಿಕೆಯು ತನ್ನ ಆಂತರಿಕ ಸ್ವರೂಪದಲ್ಲ, ಒಂದು ಕಡೆ ಸಾಹಿತ್ಯದ ಬಗ್ಗೆ ಹಾಗೂ ಸಾಹಿತ್ಯದ ಪಠ್ಯಗಳ ಬಗ್ಗೆ ಸಹಮತಗಳನ್ನು, ಮತ್ತೊಂದು ಕಡೆ ಭಿನ್ನಮತಗಳನ್ನು ಪ್ರಕಟಿಸುತ್ತಲೇ ಬೆಳೆಯಿತು. ಸಾಹಿತ್ಯ ವಿಮರ್ಶೆ ಅಂತಂದ್ರೆ ಕನ್ನಡ ಅಧ್ಯಯನ, ಕನ್ನಡ ಸಂಶೋಧನೆ, ಸಾಹಿತ್ಯ ಸಂಶೋಧನೆ. ಸಾಹಿತ್ಯ ಸಂಶೋಧನೆ ಏನಾಗುತ್ತೆ, ಒಂದು ಕಡೆ ಸಾಹಿತ್ಯದ ಬಗ್ಗೆ ತಿಳಿಸ್ತಾ ಹೋದ್ರೆ ಇನ್ನೊಂದು ಕಡೆ ಏನಾಗುತ್ತೆ, ಸಾಹಿತ್ಯದ ಪಠ್ಯಗಳ ಬಗ್ಗೆ ಒಪ್ಪಿಗೆಯನ್ನ, ವಿರೋಧವನ್ನ ಪ್ರಕಟಿಸುತ್ತಲೇ ಬೆಳೆಯುತ್ತೆ. ಸಾಹಿತ್ಯ ನಿರ್ಮಾಣದ ಹಿಂದಿನ ಧೋರಣೆಗಳು ಸಾಹಿತ್ಯ ಅಭಿವ್ಯಕ್ತಿ, ಸಾಹಿತ್ಯ ಪರಿಸರದಲ್ಲಿ ಅದರ ಪ್ರಸಾರ, ಆ ಸಾಹಿತ್ಯವನ್ನ ಪ್ರಕಟಿಸುವ, ಅದನ್ನು ಪ್ರಸಾರ ಮಾಡುವ, ಅದರ ಮೌಲ್ಯಗಳನ್ನ ವಿವರಿಸಿ ಸಮರ್ಥಿಸುವ ಧೋರಣೆಗಳು ಯಾವುದಾಗಿರ್ತವೆ, ಅವು ಯಾರ ಮತ್ತು ಯಾವ ಹಿತಾಸಕ್ತಿಗಳನ್ನ ಕಾಯುತ್ತವೆ, ಇವೇ ಮೊದಲಾದ ವಿಭಿನ್ನ ಆಯಾಮಗಳಿಂದ ಅಷ್ಟೇ ಎಚ್ಚರಿಕೆಯಿಂದ ಇದನ್ನು ಗಮನಿಸುತ್ತದೆ. ಇದು ಇದರ ಒಂದು ಮುಖ್ಯ ಆಸಕ್ತಿ. ಇಲ್ಲಿ ಗಮನಿಸಬೇಕು, ಸಾಹಿತ್ಯ ಅಭಿವ್ಯಕ್ತಿ ಅನ್ನೋದೇನಿದೆ, ಸಾಹಿತ್ಯ ಯಾವ ಪರಿಸರದಲ್ಲಿ ಅದು ಪ್ರಸಾರಗೊಳ್ತಾ ಇದೆ, ಅದು ಅಭಿವ್ಯಕ್ತಿಗೊಳ್ತಾ ಇದೆ, ಅಂದ್ರೆ ಸಾಮಾಜಿಕ ಆಲೋಚನೆಗಳು ಹೇಗಿದೆ, ಸಮಾಜದ ಚಿತ್ರಣ ಹೇಗಿದೆ, ಆ ಸಮಾಜದ ಚಿತ್ರಣ ಸಾಹಿತ್ಯದಲ್ಲಿ ಅಭಿವ್ಯಕ್ತಿಗೊಂಡಿದೆಯಾ ಅನ್ನೋ ವಿಚಾರ ಇಲ್ಲಿ ತಿಳಿಸಲ್ಪಡುತ್ತೆ. ಆ ಸಾಹಿತ್ಯವನ್ನ ಪ್ರಕಟಿಸುವಂತ ಹಿಂದಿನ ಆಲೋಚನೆ, ಅದನ್ನ ಪ್ರಸಾರ ಮಾಡುವಂಥದ್ದು, ಮತ್ತು ಅದು ಯಾವ ಮೌಲ್ಯಗಳನ್ನ ವಿವರಿಸ್ತಾ ಇದೆ, ಇವುಗಳ ಬಗ್ಗೆ ಒಟ್ಟಾರೆ ಸಂಶೋಧನೆಯನ್ನ ಮಾಡುವಂಥದ್ದು, ಅಧ್ಯಯನ ಮಾಡುವಂಥದ್ದನ್ನ ನಾವಿಲ್ಲಿ ಸಂಶೋಧನೆಯ ಸ್ವರೂಪವಾಗಿ ತಿಳಿಬಹುದು. ಇನ್ನು ಅದು ಯಾರ ಬಗ್ಗೆ ತಿಳಿಸ್ತಾ ಇದೆ, ಯಾರ ಹಿತಾಸಕ್ತಿಗಳನ್ನ ಸಾಹಿತ್ಯದ ಮೂಲಕ ತಿಳಿಸ್ತಾ ಇದೆ ಅನ್ನೋದನ್ನ ಸಂಶೋಧನೆಯ ಸ್ವರೂಪವಾಗಿ ನಾವು ತಿಳಿಬಹುದು. ಇದೇ ರೀತಿಯಾಗಿ ವಿಭಿನ್ನ ಆಯಾಮಗಳಿಂದ, ಒಟ್ಟಾರೆ ಆಲೋಚನೆಯಿಂದ, ಎಚ್ಚರಿಕೆಯಿಂದ ಸಂಶೋಧನೆಯನ್ನ ಮಾಡುವಂಥದ್ದು ಬಹುಮುಖ್ಯ ಆಗುತ್ತೆ. ಈ ಆಲೋಚನೆ ಮತ್ತು ಬರವಣಿಗೆ ಸಾಹಿತ್ಯವನ್ನಲ್ಲದೆ ಪ್ರಭುತ್ವ, ಆಳುವ ವರ್ಗ, ಎಲ್ಲಾ ಬಗೆಯ ಸಾಂಸ್ಥಿಕ ನೆಲೆಗಳು, ಶೋಷಕ ಮತ್ತು ಯಜಮಾನಿಕೆಯ ಮೌಲ್ಯಗಳು, ಇವನ್ನ ತೀಕ್ಷ್ಣವಾಗಿ ಮತ್ತು ಕೆಲವು ಸಲ ಕಟುವಾಗಿ ಟೀಕಿಸುವ, ವಿಮರ್ಶಿಸುವ ವಿಧಾನ ಈ ಬರವಣಿಗೆಯದು. ಸಂಶೋಧನೆ ಅಂತಂದ್ರೆ ಈ ಆಲೋಚನೆ ಕೇವಲ ಬರವಣಿಗೆಯೇ ಅಷ್ಟೇ ಅಲ್ಲ, ಸಾಹಿತ್ಯವನ್ನಲ್ಲದೆ ಪ್ರಭುತ್ವವನ್ನ, ಯಾರು ಆಳ್ವಿಕೆಯನ್ನ ಮಾಡ್ತಾ ಇದ್ದಾರೆ, ಸಮಾಜವನ್ನ ಯಾರು ಪೋಷಣೆ ಮಾಡ್ತಾ ಇದ್ದಾರೆ, ಯಾರು ಕಾಪಾಡ್ತಾ ಇದ್ದಾರೆ, ನಾಯಕತ್ವವನ್ನು ವಹಿಸಿದ್ದಾರೆ, ಅವರುಗಳ ಬಗ್ಗೆ ಆಲೋಚನೆಗಳು, ಮತ್ತೆ ಯಾವ ಸಂಸ್ಥೆಯ ನೆಲೆಗಟ್ಟಿನ ಆಲೋಚನೆಗಳನ್ನ ಹೊಂದಿದೆ, ಮತ್ತೆ ಯಾರು ಶೋಷಣೆಯನ್ನ ಮಾಡ್ತಿದ್ದಾರೆ ಅಥವಾ ಯಾರು ಶೋಷಣೆಯನ್ನ ಅನುಭವಿಸ್ತಿದ್ದಾರೆ ಅವರುಗಳ ಬಗ್ಗೆ ಸಂಶೋಧನೆಯನ್ನ ಮಾಡುವಂಥದ್ದು. ಇನ್ನ ಯಜಮಾನಿಕೆ, ಯಾರ ಒಂದು ಹಿತಾಸಕ್ತಿಯ ಆಲೋಚನೆಯನ್ನ ಹೊಂದಿರುವಂಥದ್ದು, ಮೌಲ್ಯಗಳನ್ನ ಇಲ್ಲಿ ತಿಳಿಸ್ತಾ ಇರುವಂಥದ್ದು. ಇವನ್ನ ತೀಕ್ಷ್ಣವಾಗಿ, ಕೆಲವು ಸಲ ಏನಾಗುತ್ತೆ ಅಂದ್ರೆ ಕಟುವಾಗಿ ಟೀಕೆನೂ ಮಾಡ್ಬೇಕಾಗುತ್ತೆ, ವಿಮರ್ಶೆಯನ್ನು ಮಾಡ್ಬೇಕಾಗುತ್ತೆ. ಯಾಕೆಂದ್ರೆ ಪ್ರಸ್ತುತ ಸಮಾಜದ ಬಗ್ಗೆ ಪರವಾಗಿ ಆಗ್ಲಿ ಅಥವಾ ವಿರೋಧವಾಗಿ ಆಗ್ಲಿ ಆಲೋಚನೆಯನ್ನ ವ್ಯಕ್ತಪಡಿಸುವಂಥದ್ದು, ಅಭಿವ್ಯಕ್ತಿಸುವಂಥದ್ದು, ಆ ರೀತಿ ಸಂಶೋಧನೆಯನ್ನ ಮಾಡುವಂಥದ್ದು. ಈ ಎಲ್ಲಾ ಬಗೆಯ ಅಸಮಾನತೆ, ಅನ್ಯಾಯ, ಶೋಷಣೆ, ದಮನ, ದಬ್ಬಾಳಿಕೆಗಳನ್ನ ವಿವರಿಸುವ ಮತ್ತು ವಿರೋಧಿಸುವ ಧೋರಣೆ ಇಲ್ಲಿಯದು. ಸಂಶೋಧನೆಯನ್ನ ಮಾಡ್ಬೇಕು ಅಂತಂದ್ರೆ ಅಲ್ಲಿ ಯಾವುದೇ ರೀತಿಯ ಒಂದು ಅಸಮಾನತೆಯನ್ನ ತೋರಬಾರ್ದು, ಸಮಾನ ಆಲೋಚನೆ, ಸಮಾನ ಮನೋಭಾವದಿಂದ ಅಧ್ಯಯನವನ್ನ ಮಾಡ್ಬೇಕಾಗುತ್ತೆ. ಇನ್ನ ಯಾವುದೇ ರೀತಿ ಅನ್ಯಾಯವಾಗದಂತೆ, ಶೋಷಣೆಯ ಪರವಾಗಿ, ಮತ್ತೆ ಯಾವುದೇ ರೀತಿ ದಬ್ಬಾಳಿಕೆಗಳನ್ನ ವಿವರಿಸದೆ, ದಬ್ಬಾಳಿಕೆಯ ಬಗ್ಗೆ ಹೇಳದೆ, ವಿರೋಧಿಸದೆ ಅಲ್ಲಿ ಸಂಶೋಧನೆಯನ್ನ ಮಾಡಬೇಕಾಗುತ್ತೆ. ಶೋಷಕ ವರ್ಗಗಳು ಮತ್ತು ತಮ್ಮ ಶೋಷಣೆಯ ನೆಲೆಗಳನ್ನ ಮುಚ್ಚಿಡುವ ಸಲುವಾಗಿ ಶೋಷಣೆಯ ವಿಧಾನಗಳನ್ನು ಸಹಜವೆಂದು ನಂಬಿಸುವ ಕೆಲಸ ಮಾಡ್ತವೆ. ಕೆಲವೊಮ್ಮೆ ಏನಾಗ್ಬಿಡ್ತವೆ, ಶೋಷಣೆಯನ್ನ ಮಾಡ್ತಿರುವಂತ ವರ್ಗಗಳು ಅವುಗಳನ್ನ ಮುಚ್ಚಿಡುವಂತ ಸಂದರ್ಭ ಎದುರಾಗ್ಬಿಡುತ್ತೆ. ಅವುಗಳನ್ನು ಕೂಡ ಅಭಿವ್ಯಕ್ತಿಸುವಂತಹ ಸಂಶೋಧನೆಯನ್ನ, ಅಧ್ಯಯನವನ್ನ ಈ ಕನ್ನಡ ಸಂಶೋಧನೆ ಅಥವಾ ಸಾಹಿತ್ಯ ಸಂಶೋಧನೆ ಅನ್ನೋದು ಮಾಡಬೇಕಾಗುತ್ತೆ. ಅದನ್ನು ಒಪ್ಪಿಕೊಳ್ಳುವಂತೆ ಪರೋಕ್ಷ ವಿಧಾನದಲ್ಲಿ ಸಾಮಾಜಿಕ ಪ್ರಜ್ಞೆಯನ್ನ ರೂಪಿಸುತ್ತವೆ. ಆಳುವ ವರ್ಗ ತನ್ನ ಶೋಷಕ ಮೌಲ್ಯಗಳನ್ನು ಮತ್ತು ಶೋಷಕ ನಂಬಿಕೆಗಳನ್ನು ಜನರ ಮೇಲೆ ಹೇರಿ ಜನತೆ ಅವುಗಳನ್ನ ತಮ್ಮವೇ ಎಂದು ಭಾವಿಸುವಂತೆ ಮಾಡ್ಬಿಡುತ್ತೆ. ಅಂದ್ರೆ ಶೋಷಣೆಯನ್ನ ಅನುಭವಿಸ್ತಿರುವಂತಹ ವ್ಯಕ್ತಿಗಳು, ನಾವು ಶೋಷಣೆಯನ್ನ ಅನುಭವಿಸ್ತಿದೀವಿ ಅಥವಾ ಶೋಷಣೆಯನ್ನ ಮಾಡ್ತಿರುವಂತವ್ರು ಶೋಷಣೆಯನ್ನ ಮಾಡ್ತಿದ್ದಾರೆಯೇ ಅನ್ನುವಂತ ಒಂದು ಹೇರಿಕೆ ಏನಾಗ್ಬಿಡುತ್ತೆ, ಒಂದು ಸಾಹಿತ್ಯದ ಮೂಲಕ ಅದು ಅಭಿವ್ಯಕ್ತಗೊಳ್ಳುತ್ತೆ. ಅವುಗಳನ್ನ ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡಬೇಕಾಗುತ್ತೆ, ಸಂಶೋಧನೆಯನ್ನ ಮಾಡಬೇಕಾಗುತ್ತೆ. ಇದು ಕನ್ನಡ ಸಂಶೋಧನೆಯ ಸವಾಲಾಗಿಯೂ ಕೂಡ ಇಲ್ಲಿ ಪರಿಣಮಿಸುತ್ತೆ.
ಆ ಮೂಲಕ ಅಸಮಾನತೆ, ಅನ್ಯಾಯ, ಶೋಷಣೆಗಳನ್ನ ಮುಂದುವರಿಸುತ್ತೆ. ಈ ರೀತಿಯಲ್ಲಿ ಸಾಮಾಜಿಕ ಪ್ರಜ್ಞೆಯನ್ನು ಆಳುವ ವರ್ಗವು ಕಲೆ, ಸಾಹಿತ್ಯ ಮತ್ತು ಸಂಸ್ಕೃತಿಗಳ ಮೂಲಕ ಬಿತ್ತರಿಸುತ್ತದೆ. ಇಲ್ಲಿ ಆಳುವ ವರ್ಗ ಏನ್ ಮಾಡುತ್ತೆ, ಸಾಹಿತ್ಯದ ಮೂಲಕ ಅಥವಾ ಕಲೆಯ ಮೂಲಕ ಅವುಗಳ ಒಂದು ಪ್ರಜ್ಞೆಯನ್ನ ಹೊರ ಹಾಕುತ್ತೆ. ಅವುಗಳನ್ನ ಅಧ್ಯಯನ ಮಾಡುವಂಥದ್ದು ಕನ್ನಡ ಸಂಶೋಧನೆಯ ಒಂದು ಆಧಾರ ಆಗಿರುತ್ತೆ. ಹಾಗಾಗಿ ಆಳುವ ವರ್ಗದ ಮತ್ತು ಎಲ್ಲಾ ಬಗೆಯ ಶೋಷಕ ಶಕ್ತಿಗಳ ಧೋರಣೆಗಳು ಸಾಹಿತ್ಯದಲ್ಲಿ ಪ್ರಕಟವಾಗಿ ಪ್ರಸಾರವಾಗುವುದರಿಂದ ಆ ಮೂಲಕ ಸಾಮಾಜಿಕ ಪ್ರಜ್ಞೆಯು ರೂಪುಗೊಳ್ಳುವುದರಿಂದ ಅದರ ಬಗ್ಗೆ ಎಚ್ಚರ ವಹಿಸಬೇಕಾಗುತ್ತೆ. ಸಮಾಜದಲ್ಲಿ ಏನೆಲ್ಲ ನಡೀತಾ ಇದ್ದಾವೆ, ಯಾರೆಲ್ಲ ಹೇಗೆ ನಡ್ಕೊಳ್ತಿದ್ದಾರೆ, ಯಾವ ರೀತಿ ನಾಯಕತ್ವವನ್ನ ವಹಿಸ್ತಿದ್ದಾರೆ, ಈ ಎಲ್ಲ ವಿಚಾರಗಳು ಸಾಹಿತ್ಯದ ಮೂಲಕ ಅಭಿವ್ಯಕ್ತಗೊಳ್ತಾ ಹೋಗುತ್ತೆ. ಅವುಗಳ ಒಟ್ಟಾರೆ ಅಧ್ಯಯನ, ಅವುಗಳ ಒಂದು ಸಾಮಾಜಿಕ ಪ್ರಜ್ಞೆಯನ್ನ ಒಟ್ಟುಗೂಡಿಸ್ಕೊಳ್ಳುವಂಥದ್ದು ಸಂಶೋಧನೆಯ ಮೂಲಕ ನಾವಿಲ್ಲಿ ತಿಳಿಬಹುದು. ನಾಲ್ಕನೇ ಅಧ್ಯಾಯದಲ್ಲಿ ಆಧುನಿಕ ಜಗತ್ತು ಮತ್ತು ಮೌಲ್ಯಗಳು ಅನ್ನುವಂಥ ಪಾಠ. ಈ ಪಾಠದಲ್ಲಿ ಕನ್ನಡ ಸಾಹಿತ್ಯ ಮತ್ತು ಆಧುನಿಕ ಜಗತ್ತು ಅನ್ನೋ ವಿಚಾರದ ಬಗ್ಗೆ ತಿಳ್ಕೊಳ್ಳೋಣ. ಆಧುನಿಕ ಜಗತ್ತಿನಲ್ಲಿ ಅಂದ್ರೆ ಆಧುನಿಕ ಸಾಹಿತ್ಯದಲ್ಲಿ ಮೌಲ್ಯಗಳು ಹೇಗೆ ಅಭಿವ್ಯಕ್ತಗೊಂಡಿದ್ದಾವೆ ಅನ್ನೋದನ್ನ ಈ ಒಂದು ಅಧ್ಯಾಯದಲ್ಲಿ ನಾವು ತಿಳಿತಾ ಹೋಗ್ತೇವೆ. ಅಂದ್ರೆ ಕನ್ನಡ ಸಾಹಿತ್ಯದಲ್ಲಿ ಅಭಿವ್ಯಕ್ತಗೊಂಡಿರುವಂತಹ ಮೌಲ್ಯಗಳು ಯಾವ ರೀತಿ ಆಗುತ್ತೆ, ಆಧುನಿಕ ಕನ್ನಡ ಸಾಹಿತ್ಯ ಹೇಗೆಲ್ಲ ರಚನೆಗೊಂಡಿದೆ, ಯಾವೆಲ್ಲ ಸಾಹಿತ್ಯದ ಒಂದು ಮೌಲ್ಯಗಳು ಅಭಿವ್ಯಕ್ತಗೊಂಡಿದ್ದಾವೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ತಾ ಹೋಗೋಣ. ಕನ್ನಡ ಸಾಹಿತ್ಯ ಮತ್ತು ಆಧುನಿಕ ಜಗತ್ತು ಅಂದ್ರೆ ಆಧುನಿಕ ಸಾಹಿತ್ಯ ಹೇಗೆಲ್ಲ ರಚನೆಗೊಂಡಿದೆ, ಆಧುನಿಕ ಕನ್ನಡ ಸಾಹಿತ್ಯದ ಒಂದು ಸ್ಥಿತ್ಯಂತರಗಳು ಹೇಗಾಗಿದ್ದಾವೆ ಅನ್ನೋದನ್ನ ಈಗ ನೋಡೋಣ. ಜಾಗತೀಕರಣಗೊಂಡ ಕನ್ನಡ ಸಾಹಿತ್ಯದ ಚರಿತ್ರೆಯನ್ನು ಗಮನಿಸುವಾಗ ಹಲವಾರು ಮಹತ್ವದ ಸ್ಥಿತ್ಯಂತರಗಳು ಎದ್ದು ಕಾಣುತ್ತವೆ. ಅಂದ್ರೆ ಆಧುನಿಕ ಜೀವನವನ್ನ ನಾವೇನ್ ಕಾಣ್ತಿದೀವಿ, ನಾಗರೀಕರಣ ಮತ್ತೆ ಈ ಜಾಗತೀಕರಣ ಇವುಗಳಿಂದ ಕನ್ನಡ ಸಾಹಿತ್ಯ ಚರಿತ್ರೆ ಯಾವೆಲ್ಲ ಬದಲಾವಣೆಗಳನ್ನ, ಸ್ಥಿತ್ಯಂತರ ಅಂದ್ರೆ ಬದಲಾವಣೆಗಳನ್ನ ಕಾಣ್ತಾ ಹೋಗಿದಾವೆ ಅನ್ನೋದನ್ನ ತಿಳಿಬೇಕಾಗುತ್ತೆ. ಕುವೆಂಪು, ಬೇಂದ್ರೆ, ಗೋಕಾಕರಿಂದ ಹಿಡಿದು UR ಅನಂತಮೂರ್ತಿ, ಗಿರೀಶ್ ಕಾರ್ನಾಡರವರೆಗೆ ಕನ್ನಡ ಸಾಹಿತ್ಯ ಜಾಗತೀಕರಣದ ಛಾಯೆಯನ್ನೇ ಪಡೆದುಕೊಂಡು ಮಣ್ಣಿನ ವಾಸನೆಯಿಂದ ಬೆಳೆದು ಬಂದಿದೆ. ಅಂದ್ರೆ ಕುವೆಂಪು, ಬೇಂದ್ರೆ ಅವರು ರಚನೆ ಮಾಡಿದಂತ ಸಾಹಿತ್ಯದ ಕಾಲಮಾನ ಏನಿದೆ, ಅವಾಗಿನಿಂದ ಹಿಡಿದು ಈಗ UR ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್ ಇಂತಹ ಸಾಹಿತಿಗಳ ಒಂದು ಕಾಲದಲ್ಲಿ ಕನ್ನಡ ಸಾಹಿತ್ಯ ಜಾಗತೀಕರಣದ ಒಂದು ಪ್ರಭಾವವನ್ನ ಬೀರ್ಕೊಂಡು ಸಾಹಿತ್ಯದ ರಚನೆಯನ್ನ ಮಾಡ್ಕೊಂಡು ಬಂದಿದೆ. ತನ್ನ ತನವನ್ನ ಕಳೆದುಕೊಳ್ಳದೆ ಅದು ಮಣ್ಣಿನ ವಾಸನೆಯಿಂದ ಅಂದ್ರೆ ತನ್ನ ಸೊಗಡನ್ನ ಕಳೆದುಕೊಳ್ಳದೆ ಸಾಹಿತ್ಯದ ರಚನೆಯನ್ನ ಮಾಡ್ಕೊಂಡು ಬಂದಿದೆ. ಒಂದು ಅರ್ಥದಲ್ಲಿ ಆಧುನಿಕ ಕನ್ನಡ ಸಾಹಿತ್ಯವೆಂದು ಕರೆದರೂ ಅದು ಪರ್ಯಾಯವಾಗಿ ಜಾಗತೀಕರಣಗೊಂಡ ಕನ್ನಡ ಸಾಹಿತ್ಯವೇ ಸರಿ. ಅಂದ್ರೆ ಒಟ್ಟಾರೆ ತನ್ನ ಬದಲಾವಣೆಯನ್ನ, ತನ್ನ ಒಂದು ಅಸ್ತಿತ್ವವನ್ನ ಕಾಪಾಡಿಕೊಂಡು ಬದಲಾವಣೆಯನ್ನ ಮಾಡ್ಕೊಂತ ಬರ್ತಿದೆ ಈ ಸಾಹಿತ್ಯ ಚರಿತ್ರೆ. 50 ವರ್ಷಗಳ ಈ ಕನ್ನಡ ಸಾಹಿತ್ಯ ಹಲವು ಪ್ರಮುಖ ಅಪ್ರಮುಖ ಸಾಹಿತ್ಯ ದಾರಿಗಳನ್ನು ಮಾಡಿಕೊಂಡು ಹುಟ್ಟಿಕೊಂಡಿತು. ಅಂದ್ರೆ ತನ್ನದೇ ಆದ ಒಂದು ದಾರಿಗಳನ್ನ, ಸಾಹಿತ್ಯದ ಒಂದು ಹಂತಗಳನ್ನ ದಾಟ್ಕೊಂಡು ಕನ್ನಡ ಸಾಹಿತ್ಯ ಹುಟ್ಕೊಂಡಿದೆ. ಇದೊಂದು ನಿರಂತರ ಪ್ರಯೋಗಗಳ ಚಟುವಟಿಕೆಯ ಕಾಲವಾಗಿ ಪರಿಗಣಿಸಲ್ಪಟ್ಟಿರುವುದಕ್ಕೆ ಇತಿಹಾಸವೇ ಸಾಕ್ಷಿಯಾಗಿದೆ. ಪ್ರತಿಯೊಂದು ಹಂತದಲ್ಲೂ ಕನ್ನಡ ಸಾಹಿತ್ಯ ಪ್ರಕಾರಗಳಾಗಿರ್ಲಿ, ಕನ್ನಡ ಸಾಹಿತ್ಯ ಘಟ್ಟಗಳಾಗಿರ್ಲಿ, ಅನೇಕ ಬದಲಾವಣೆಗಳನ್ನ, ಅನೇಕ ಹೊಸತರ ಒಂದು ರೀತಿಯನ್ನ ಮೈಗೂಡಿಸ್ಕೊಂಡು ಸಾಹಿತ್ಯ ಚರಿತ್ರೆ ಬೆಳೀತಾ ಹೋಗ್ತಿದೆ. ಜಾಗತೀಕರಣದಿಂದ ಕನ್ನಡ ಸಾಹಿತ್ಯ ಸೊರಗುತ್ತದೆಂಬ ಇತ್ತೀಚಿನ ಕೂಗು ತನ್ನ ಅರ್ಥವನ್ನ ಕಳೆದುಕೊಂಡು ಕಾಲದಿಂದ ಕಾಲಕ್ಕೆ ಜಾಗೃತಗೊಂಡು ಇನ್ನಷ್ಟು ಮತ್ತಷ್ಟು ಬೆಳೆದು ಸಮೃದ್ಧ ಸಾಹಿತ್ಯವಾಗಿ ಬೆಳೆಯಲು ಕಾರಣವಾಗಿದೆ. ಈ ಆಧುನೀಕರಣ ಪ್ರಭಾವ ಕನ್ನಡ ಸಾಹಿತ್ಯದ ಮೇಲೆ ಉಂಟಾಗಿ ಕನ್ನಡ ಸಾಹಿತ್ಯ ಎಲ್ಲಿ ಕಡಿಮೆ ಆಗ್ಬಿಡುತ್ತೋ, ನಾಶವಾಗ್ಬಿಡುತ್ತೋ ಅನ್ನೋ ಒಂದು ಆಲೋಚನೆ ದೂರವಾಗಿ ಏನಾಗುತ್ತೆ, ಇಲ್ಲಿ ತನ್ನ ಅರ್ಥವನ್ನ ಕಳೆದುಕೊಂಡು ಕಾಲದಿಂದ ಕಾಲಕ್ಕೆ ಸಾಹಿತ್ಯ ಒಂದು ಹೊಸ ಬದಲಾವಣೆಯನ್ನ ಮೈಗೂಡಿಸ್ಕೊಳ್ತಾ ಹೋಗುತ್ತೆ. ಹೊಸ ಒಂದು ಆಲೋಚನೆಯನ್ನು ಕೂಡ ಅದು ತನ್ನದಾಗಿಸ್ಕೊಳ್ತಾ ಹೋಗುತ್ತೆ. ಕನ್ನಡ ಸಾಹಿತ್ಯ ಅದೇ ರೀತಿಯಾಗಿ ರಚನೆಗೊಳ್ತಾ ಹೋಗ್ತಿದೆ. ಜಾಗತೀಕರಣದ ಬದಲಾವಣೆಯಿಂದ ಕನ್ನಡ ಸಾಹಿತ್ಯ ಹಾಗೂ ಸಂಸ್ಕೃತಿಯಲ್ಲಿ ಆದ ಬದಲಾವಣೆಯನ್ನು ಪಾಶ್ಚಾತ್ಯ ಜೀವನ ಶೈಲಿಯಿಂದ ಪಡೆದುಕೊಳ್ಳಬೇಕಾಯಿತು. ಈ ಜಾಗತೀಕರಣದ ಪ್ರಭಾವ ಏನಾಗುತ್ತೆ, ಸಾಹಿತ್ಯದ ಮೇಲೆ ಉಂಟಾಗಿ ಸಂಸ್ಕೃತಿಯಲ್ಲೂ ಕೂಡ ಒಂದು ಬದಲಾವಣೆ ಉಂಟಾಗುತ್ತೆ. ಪಾಶ್ಚಾತ್ಯ ಜೀವನ ಶೈಲಿ ನಮ್ಮನ್ನ ಆವರಿಸ್ಕೊಳ್ಳುತ್ತೆ. ಪಾಶ್ಚಾತ್ಯ ಸಾಹಿತ್ಯದ ಪ್ರೇರಣೆ ಅಥವಾ ಒಂದು ಪ್ರಭಾವ ನಮ್ಮ ಸಾಹಿತ್ಯದ ಮೇಲೆ ಹೇಗೆ ಉಂಟಾಯಿತೋ ಅದೇ ರೀತಿಯಾಗಿ ಅದರ ಜೀವನ ಶೈಲಿ ಕೂಡ ನಮ್ಮ ಒಂದು ಸಮಾಜಕ್ಕೂ ಸಾಹಿತ್ಯಕ್ಕೂ
ಪ್ರಭಾವ ಬೀರುತ್ತೆ ಅನ್ನೋದನ್ನ ನಾವಿಲ್ಲಿ ತಿಳಿಬಹುದು. ಈ ಬದಲಾವಣೆಗಳನ್ನ ಹತ್ತಿರದಿಂದ ಗಮನಿಸಿದ ಸಮಾಜ ನವಜೀವನದ ಧೋರಣೆಯನ್ನೇ ಅನುಭವಿಸಿ ಪಾಶ್ಚಾತ್ಯ ಶೈಲಿಯನ್ನು ಕನ್ನಡಕ್ಕೆ ಅಳವಡಿಸಿಕೊಂಡಿತು. ಹೊಸ ಬದಲಾವಣೆಯನ್ನ, ಹೊಸತನವನ್ನ ಕನ್ನಡ ಸಾಹಿತ್ಯ ಸ್ವೀಕಾರ ಮಾಡ್ತಾ ಇರೋದನ್ನ ನಾವಿಲ್ಲಿ ನೋಡ್ಬೋದು. ಪಾಶ್ಚಾತ್ಯ ಶೈಲಿಯನ್ನ ಕನ್ನಡಕ್ಕೆ ಅಳವಡಿಸ್ಕೊಳ್ಳುವಂತ ಒಂದು ರೀತಿಯನ್ನು ಕೂಡ ನಾವು ಆಧುನಿಕ ಸಾಹಿತ್ಯದಲ್ಲಿ ನೋಡ್ತಾ ಹೋಗ್ಬೋದು. ಹೊಸ ಹೊಸ ವಿಚಾರಗಳಿಂದ ಪರಂಪರಾಗತವಾದ ಜೀವನ ಮೌಲ್ಯಗಳನ್ನ ಪರಿವರ್ತಿಸುವ, ಪುನಃ ಸೃಷ್ಟಿಸುವ ಕಾರ್ಯಕ್ಕೆ ಕರ್ತೃವಾದವರು ವಿ.ಕೃ. ಗೋಕಾಕ್ ಮತ್ತು ಗೋಪಾಲಕೃಷ್ಣ ಅಡಿಗರು. ಅಂದ್ರೆ ಹೊಸ ಹೊಸ ಆಲೋಚನೆಗಳನ್ನ ಸಾಹಿತ್ಯದ ಮೂಲಕ ಬರೆಯುವಂಥದ್ದು ಮತ್ತೆ ಜೀವನ ಮೌಲ್ಯಗಳನ್ನ ಸಾಹಿತ್ಯದಲ್ಲಿ ಅಳವಡಿಸುವಂತ ಒಂದು ಪ್ರಯತ್ನವನ್ನ ವಿ.ಕೃ. ಗೋಕಾಕ್ ಮತ್ತು ಗೋಪಾಲಕೃಷ್ಣ ಅಡಿಗರು ಮಾಡ್ತಾ ಹೋಗಿದ್ದಾರೆ. ಇವರಿಂದ ಪ್ರಾರಂಭಗೊಂಡ ಕನ್ನಡ ಪರಂಪರೆ ಜಾಗತೀಕರಣದ ಕನ್ನಡ ಸಾಹಿತ್ಯದ ರೂಪವಾಗಿ ಬೆಳೆಯಿತು. ಇವರು ಪ್ರಾರಂಭ ಮಾಡಿದಂತ ಈ ಕನ್ನಡ ಸಾಹಿತ್ಯ ಹೊಸ ಪರಂಪರೆ ಏನಿದೆ ಅದು ಜಾಗತೀಕರಣದ ಪ್ರಭಾವವನ್ನ ಬೀರಿದ್ರೂ ಕೂಡ ತನ್ನ ರೂಪವನ್ನ ಬೆಳೆಸ್ಕೊಳ್ತಾ ಹೋಗಿದೆ, ಸಾಹಿತ್ಯದ ರೂಪವನ್ನ ಬೆಳೆಸ್ಕೊಳ್ತಾ ಹೋಗಿದೆ. ಜಾಗತೀಕರಣ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯದ ಒಂದು ಗಟ್ಟಿ ಪರಂಪರೆ ಅನೇಕ ಆ ತಲೆಮಾರಿನ ಹಿರಿಕಿರಿಯ ಸಾಹಿತಿಗಳ ಮಾರ್ಗದರ್ಶನದಿಂದ ಕನ್ನಡ ಸಾಹಿತ್ಯವನ್ನ ಬಿತ್ತಿ ಬೆಳೆದು ಸಮೃದ್ಧಿಯ ಬೆಳೆಯನ್ನ ತೆಗೆಯಲು ಕಾರಣರಾಗ್ತಾರೆ. ಈ ಒಂದು ಕನ್ನಡ ಸಾಹಿತ್ಯದ ಒಂದು ರಚನೆ ಏನಿದೆ ಜಾಗತೀಕರಣ ಸಂದರ್ಭದಲ್ಲಿ ಒಂದು ಗಟ್ಟಿಯಾದ ಪರಂಪರೆಯನ್ನ ಹುಟ್ಕೊಳ್ಳುತ್ತೆ. ಅಂದ್ರೆ ಪರಂಪರೆಯನ್ನ ಗಟ್ಟಿಗೊಳಿಸ್ಕೊಳ್ಳುವಂಥದ್ದು ಆ ತಲೆಮಾರಿನ ಹಿರಿಕಿರಿಯ ಸಾಹಿತಿಗಳು ಏನಿದ್ದಾರೆ ಅವರ ಮಾರ್ಗದರ್ಶನದೊಂದಿಗೆ ಕನ್ನಡ ಸಾಹಿತ್ಯ ರಚನೆಗೊಳ್ತಾ ಹೋಗುತ್ತೆ. ಕನ್ನಡ ಸಾಹಿತ್ಯ ನವ್ಯತೆಯತ್ತ ದಾಪುಗಾಲನ್ನ ಹಾಕುತ್ತೆ. ಹೊಸತನವನ್ನ ಅಂದ್ರೆ ಕನ್ನಡ ಸಾಹಿತ್ಯ ಘಟ್ಟಗಳಲ್ಲಿ ನವೋದಯ, ನವ್ಯ, ಪ್ರಗತಿಶೀಲ, ಬಂಡಾಯ, ದಲಿತ ಸಾಹಿತ್ಯ ಅಂತ ನಾವೇನು ವಿಂಗಡಣೆಯನ್ನ ಮಾಡ್ತಾ ಹೋಗಿದ್ದೀವಿ. ಇದರಲ್ಲಿ ನವ್ಯತೆಯ ಒಂದು ನವ್ಯ ಕಾಲಮಾನವನ್ನ ಈ ಒಂದು ಸಾಹಿತ್ಯ, ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ನವ್ಯ ಕಾಲವೊಂದು ಹುಟ್ಕೊಳ್ಳುತ್ತೆ. ಅಂದ್ರೆ ಕನ್ನಡ ಕಾವ್ಯ ಪಂಪನಿಂದ ಇಂದಿನವರೆಗೂ ಹಲವಾರು ರೂಪಗಳನ್ನು ಪಡೆದುಕೊಂಡು ಪ್ರಯೋಗಗೊಂಡು ನವೋದಯ, ನವ್ಯ, ನವ್ಯೋತ್ತರ, ದಲಿತ, ಬಂಡಾಯದಂತಹ ಸಾಹಿತ್ಯ ಪ್ರಕಾರಗಳು ಹುಟ್ಕೊಂಡು ಬರ್ತವೆ. ಅಂದ್ರೆ ಇವು ಕನ್ನಡ ಸಾಹಿತ್ಯ ಪ್ರಕಾರಗಳ ನಾವಿ ಗುರುತಿಸ್ತೀವಿ. ನವೋದಯ, ನವ್ಯ, ನವ್ಯೋತ್ತರ, ದಲಿತ, ಬಂಡಾಯ ಸಾಹಿತ್ಯ. ಈ ಪ್ರಕಾರಗಳಲ್ಲಿ ಸಾಹಿತ್ಯ ಹೊಸದೊಂದು ಆಲೋಚನೆಯನ್ನ ಅಭಿವ್ಯಕ್ತಿಸ್ತಾ ಹೋಗುತ್ತೆ. ಸಾಹಿತ್ಯದ ರಚನೆ ಹೊಸದೊಂದು ದಿಕ್ಕಿನ ಕಡೆಗೆ ನಡೀತಾ ಹೋಗುತ್ತೆ. ಇವೇ ಕನ್ನಡ ಸಾಹಿತ್ಯ ರೂಪಗಳು ಜಾಗತೀಕರಣಗೊಂಡು ಹೊಸ ಹೊಸ ಪ್ರಯೋಗಕ್ಕೆ ನಾಂದಿಯಾಯಿತು. ನವೋದಯ ಸಾಹಿತ್ಯ ಕಾಲಮಾನದಲ್ಲಿ ರಚನೆಗೊಂಡಂತ ಸಾಹಿತ್ಯದ ಒಂದು ಚಿತ್ರಣ ಏನಿದೆ ಅದು ನವ್ಯ ಸಾಹಿತ್ಯ ಕಾಲಮಾನದಲ್ಲಿ ರಚನೆಗೊಂಡಂತಹ ಚಿತ್ರಣಕ್ಕೆ ಒಂದು ಹೊಸ ಬದಲಾವಣೆಯನ್ನ ಹೊಂದಿದೆ ಅಂತ ಹೇಳಿ ನಾವಿಲ್ಲಿ ತಿಳಿಬಹುದು. ಜಗತ್ತಿನ ಇತರ ಭಾಷೆಗಳ ಸಾಹಿತ್ಯದಲ್ಲಿ ಇದೇ ತೆರನಾದ ಬದಲಾವಣೆಗಳು ಆಗ್ತವೆ. ಸಾಹಿತ್ಯದ ರೂಪಗಳು ಏನಾಗ್ತವೆ, ಬದಲಾವಣೆಯನ್ನ ಕಾಣ್ತವೆ. ಹೊಸ ಹೊಸ ಪ್ರಕಾರಗಳು ಹುಟ್ಕೊಳ್ತಾ ಹೋಗ್ತವೆ. ಹೊಸ ಹೊಸ ಆಲೋಚನೆಗಳು, ಹೊಸ ಹೊಸ ಮೌಲ್ಯಗಳು ಸಾಹಿತ್ಯದಲ್ಲಿ ರಚನೆ ಆಗ್ತಾ ಹೋಗ್ತವೆ. ಹಾಗೆಯೇ ಕನ್ನಡ ಸಾಹಿತ್ಯದಲ್ಲಿಯೂ ಸಾಕಷ್ಟು ಬದಲಾವಣೆಗಳನ್ನ ಪಡ್ಕೊಳ್ಳುತ್ತೆ. ಕನ್ನಡದ ನವ್ಯತೆ ಪಾಶ್ಚಾತ್ಯರ ಧೋರಣೆಯ ಫಲಶ್ರುತಿಯಾಗಿಯೇ ಬಂದದ್ದು. ಕನ್ನಡದಲ್ಲಿ ಈ ನವ್ಯತೆ ಅನ್ನೋ ಒಂದು ಕಾಲಮಾನ ಏನಿದೆ ಅದು ಪಾಶ್ಚಾತ್ಯರ ಒಂದು ಸಾಹಿತ್ಯ ಒಂದು ಪ್ರಭಾವ ಈ ಒಂದು ಪ್ರಕಾರಕ್ಕೆ ಆಗಿದೆ, ನವ್ಯತೆಯ ಪ್ರಕಾರಕ್ಕೆ ಆಗಿದೆ. ಟಿ.ಎಸ್. ಏಲಿಯಟ್ನ ವೇಸ್ಟ್ಲ್ಯಾಂಡ್ ದಂತಹ ಕಾವ್ಯ ಹಾಗೂ ವಿಮರ್ಶೆಯ ವಿಚಾರಗಳು ಜಗತ್ತಿನ ಸಾಹಿತ್ಯದ ದಿಕ್ಕನ್ನೇ ಬದಲಿಸಿದಂತೆ ನವ್ಯ ಪ್ರಯೋಗಗಳು ಕನ್ನಡ ಸಾಹಿತ್ಯ ತನ್ನ ಗರ್ಭದಲ್ಲಿ ಕರಗಿಸಿಕೊಂಡು ಮಾದರಿಯಾಗಿ ಬೆಳೆಯುತ್ತೆ. ಅಂದ್ರೆ ಪಾಶ್ಚಾತ್ಯ ಸಾಹಿತ್ಯ ಕೃತಿಯಾದ ವೇಸ್ಟ್ಲ್ಯಾಂಡ್ ಅಂತಹ ಕೃತಿ ಕೂಡ ತನ್ನ ಒಂದು ಪ್ರಭಾವವನ್ನ, ಪ್ರೇರಣೆಯನ್ನ ಕನ್ನಡ ಸಾಹಿತ್ಯ ಚರಿತ್ರೆಗೂ ಕೂಡ ಬೀರಿದೆ ಅನ್ನೋದನ್ನ ನಾವಿಲ್ಲಿ ತಿಳಿಯಬಹುದು. ಈ ಆಧುನಿಕತೆ ಅನ್ನೋದು ಅಥವಾ ಜಾಗತೀಕರಣ ಅನ್ನುವಂಥದ್ದು ಕನ್ನಡ ಸಾಹಿತ್ಯಕ್ಕೆ ಇವತ್ತಿನದು ನೆನ್ನೆಯದಲ್ಲ. ಅದು ಪಂಪನ ಕಾಲದಿಂದಲೂ ರನ್ನರ ಕಾಲದಿಂದಲೂ ಕೂಡ ನಡ್ಕೊಂಡು ಬಂದಿದೆ. ಕಾರಣ ಏನಂದ್ರೆ ಈಗಾಗಲೇ ಕನ್ನಡ ಸಾಹಿತ್ಯ ಚರಿತ್ರೆ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಹಳಗನ್ನಡ ಸಾಹಿತ್ಯ ಹೇಗಿದೆ, ಹೊಸಗನ್ನಡ ಸಾಹಿತ್ಯ ಹೇಗಿದೆ ಅನ್ನೋದ್ರ ಒಂದು ಚರ್ಚೆ ತರಗತಿಯಲ್ಲಿ ಆಗಿದೆ. ಅಂದ್ರೆ ಪಂಪನ ಸಾಹಿತ್ಯವನ್ನ ಓದ್ಲಿಕ್ಕೂ ಮತ್ತೆ ಕುವೆಂಪು ಅವರ ಸಾಹಿತ್ಯವನ್ನ, ದ ರಾ ಬೇಂದ್ರೆ ಅವರ ಸಾಹಿತ್ಯವನ್ನ ಓದ್ಲಿಕ್ಕೂ ವ್ಯತ್ಯಾಸವನ್ನ ನಾವಲ್ಲಿ ಕಾಣ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ಹೊಸ ಬದಲಾವಣೆಯನ್ನ, ಹೊಸ ರೀತಿಯನ್ನ ಸಾಹಿತ್ಯ ಚರಿತ್ರೆ ಹೊಂದ್ಕೊಳ್ತಾ ಬರ್ತಿದೆ. ಇದಕ್ಕೆ ಉದಾಹರಣೆಯಾಗಿ ಹೇಳ್ತಾ ಇರುವಂತದ್ದು ಇಲ್ಲಿ ಪಂಪ ರನ್ನರ ಕಾಲದಿಂದಲೂ ಕೂಡ ಈ ಜಾಗತೀಕರಣ ಅನ್ನುವಂಥದ್ದು ನಡೀತಾ ಬಂದಿದೆ. ಅದು ಒಂದು ಹೊಸ ಬದಲಾವಣೆಯನ್ನ ತಾನು ಹಾಸ್ಕೊಳ್ತಾ ಬಂದಿದೆ. ಸಂಸ್ಕೃತದಿಂದ ಪ್ರಭಾವಿತನಾಗಿರುವಂತಹ ಪಂಪ ಕನ್ನಡದಲ್ಲಿ ಆ ಸಾಹಿತ್ಯದ ರೂಪಗಳನ್ನ ತರಲು ಪ್ರಯತ್ನಿಸಿ ಯಶಸ್ವಿ ಆಗ್ತಾನೆ.
ಅಂದ್ರೆ ಸಂಸ್ಕೃತದ ಒಂದು ಭಾಷೆ ಏನಿದೆ, ಸಾಹಿತ್ಯದ ಭಾಷೆ ಒಂದು ಪ್ರಭಾವ ಆತನ ಕೃತಿಗಳ ಮೇಲೆ ಆಗಿರುವಂತದನ್ನ ನಾವಲ್ಲಿ ಗುರುತಿಸಬಹುದು. ಪಂಪನ ಕಾಲದಲ್ಲಿ ಕನ್ನಡದ ಜಾಗತೀಕರಣ ಇಂದಿಗೂ ಅದು ಹೊಸ ಹೊಸ ಆಯಾಮಗಳನ್ನ ಪಡೆದು ಮತ್ತಷ್ಟು ಶ್ರೀಮಂತಗೊಳ್ತಾ ಹೋಗಿದೆ. ಕನ್ನಡ ಸಾಹಿತ್ಯ ಅನ್ನುವಂಥದ್ದು ಹೊಸ ಬದಲಾವಣೆಯನ್ನ ಸ್ವೀಕಾರ ಮಾಡ್ಕೊಳ್ತಾ ತನ್ನ ಒಂದು ಸಾಹಿತ್ಯದ ಒಂದು ಮೌಲ್ಯವನ್ನ, ಹೊಸತನವನ್ನ ಅಲ್ಲಿ ಗುರುತಿಸ್ತಾ ಹೋಗುವಂಥದ್ದು. ಕನ್ನಡ ಸಾಹಿತ್ಯವನ್ನ ಗಮನಿಸುವಾಗ ಮುಖ್ಯವಾಗಿ ಕನ್ನಡಿಗರಿಗೆ ಪಾಶ್ಚಾತ್ಯರ ಪ್ರಭಾವದಿಂದ ಪ್ರೇರಿತರಾಗಿ ಸಾಹಿತ್ಯದ ಲಕ್ಷಣಗಳನ್ನು ನಮ್ಮಲ್ಲಿಯೂ ಬದಲಾವಣೆ ತರಲು ಪ್ರಯತ್ನಿಸಿದರ ಫಲವೇ ಹೊಸ ಲಕ್ಷಣಗಳನ್ನ ಪಡೆಯಬೇಕಾಯಿತು. ಇಲ್ಲಿ ಪಾಶ್ಚಾತ್ಯರ ಪ್ರಭಾವದಿಂದ ಆದಂತಹ ಪ್ರೇರಣೆ ಏನಿದೆ, ಸಾಹಿತ್ಯದಲ್ಲಿ ತನ್ನ ಲಕ್ಷಣಗಳನ್ನ ಬದಲಾವಣೆಯನ್ನ ಮಾಡ್ಕೊಳ್ತಾ ಹೋಗಿದೆ. ಪಾಶ್ಚಾತ್ಯ ದೇಶಗಳಲ್ಲಿ, ಮುಖ್ಯವಾಗಿ ಇಂಗ್ಲೆಂಡಿನಲ್ಲಿ ಈ ಶತಮಾನದ ಪ್ರಾರಂಭದಿಂದಲೇ ನವ್ಯತೆಯ ಲಕ್ಷಣಗಳು ಗೋಚರಿಸಲಿಕ್ಕೆ ಸಾಧ್ಯವಾಗುತ್ತೆ. ವೈಚಾರಿಕ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿ ಅಲ್ಲಿಂದ ಪ್ರಾರಂಭವಾಗುತ್ತೆ. ವೈಚಾರಿಕ ಕ್ಷೇತ್ರ ಅಂದ್ರೆ ಚರ್ಚೆಯನ್ನ ಮಾಡುವಂಥದ್ದು, ಸಾಹಿತ್ಯದ ಮೂಲಕ ಹೊಸತನವನ್ನ, ಹೊಸ ವಿಮರ್ಶೆಯನ್ನ ಮಾಡುವಂಥದ್ದು ಅಲ್ಲಿಂದ ಪ್ರಾರಂಭವಾಗುತ್ತೆ. ಪಾಶ್ಚಾತ್ಯರ ಪ್ರೇರಣೆ ಅಂತಂದಾಗ ಡಾರ್ವಿನ್ನರ ವಿಕಾಸವಾದ, ಮಾರ್ಕ್ಸ್ನ ಆರ್ಥಿಕ ಸಿದ್ಧಾಂತ ಹಾಗೂ ಫ್ರಾಯ್ಡ್ನ ಮನೋವೈಜ್ಞಾನಿಕ ವಿಚಾರಗಳನ್ನ ತಿಳಿದುಕೊಂಡ ನಮ್ಮವರು ಕನ್ನಡ ಸಾಹಿತ್ಯದಲ್ಲಿ ಅಂತಹ ವಿಚಾರಗಳು ದಾಖಲಿಸುವುದಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ಅಂದ್ರೆ ಪಾಶ್ಚಾತ್ಯ ಸಾಹಿತ್ಯದ ಪ್ರೇರಣೆ ಏನು ನಮ್ಮ ಸಾಹಿತ್ಯದ ಮೇಲಾಗುತ್ತೆ, ಅದರ ಆಲೋಚನೆಗಳನ್ನ, ಆ ವಿಚಾರಗಳನ್ನ ಕನ್ನಡ ಸಾಹಿತ್ಯದಲ್ಲೂ ಕೂಡ ದಾಖಲಿಸಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಹೋಗಿದ್ದಾರೆ. ಪರಂಪರಾಗತವಾದ ಜೀವನ ಮೌಲ್ಯಗಳಿಗೆ ಆಹ್ವಾನವನ್ನು ಒಡ್ಡಿ ಹೊಸ ಸಾಮಾಜಿಕ ಸಂಘರ್ಷಗಳನ್ನು ಹುಟ್ಟು ಹಾಕಿದ್ರು. ಹೊಸ ಆಲೋಚನೆ, ಹೊಸ ಮೌಲ್ಯಗಳಕ್ಕೆ ಆಹ್ವಾನವನ್ನ ನೀಡಿ ಏನ್ ಮಾಡ್ತಾರೆ, ಆ ಸಂಘರ್ಷಗಳನ್ನ ಸಾಹಿತ್ಯದ ಮೂಲಕ ಹುಟ್ಟು ಹಾಕ್ತಾರೆ. ಇದರಿಂದ ಹಳೆಯ ಸಾಮಾಜಿಕ ವ್ಯವಸ್ಥೆ ಕೊನೆಗೊಂಡು ಆಧುನಿಕ ಯಂತ್ರ ನಾಗರಿಕತೆಗೆ ಮಾರು ಹೋಗಬೇಕಾಯಿತು. ನವ್ಯ ತಂತ್ರಗಳನ್ನ ಪ್ರಚುರಪಡಿಸಿದ ಕೀರ್ತಿ ಎಲಿಯಟ್ನ ಕಾವ್ಯಕ್ಕಿದೆ. ನವ್ಯದ ಒಂದು ಹೊಸ ತಂತ್ರಗಳೇನಿದಾವೆ, ನವ್ಯ ಸಾಹಿತ್ಯದ ಒಂದು ಬದಲಾವಣೆ ಏನಿದೆ, ಆಲೋಚನೆಗಳೇನಿದಾವೆ, ಅವುಗಳಿಗೆ ಪ್ರೇರಣೆಯನ್ನ ನೀಡಿದವರು ಎಲಿಯಟ್ ಅಂತ ಹೇಳಿ ನಾವಿಲ್ಲಿ ಗುರುತಿಸಬಹುದು. ರೊಮ್ಯಾಂಟಿಕ್ ಕಾವ್ಯದ ಸರಳ ಅಭಿವ್ಯಕ್ತಿ ಮಾರ್ಗವನ್ನ ಬಿಟ್ಟು ಐತಿಹಾಸಿಕ ಪ್ರಜ್ಞೆಯ ದಾರಿಯಲ್ಲಿ ಜಗತ್ತಿನ ಸಾಹಿತ್ಯವೂ ಸಹ ಪುನಃಸೃಷ್ಟಿಯನ್ನ ಪಡೆದುಕೊಳ್ಳುತ್ತೆ. ಹೊಸ ಬದಲಾವಣೆಯ ಜೊತೆಗೆ ರೊಮ್ಯಾಂಟಿಕ್ ಕಾವ್ಯ ಅಂತ ಏನು ನವ್ಯ ಸಾಹಿತ್ಯ ಉಟ್ಕೊಳ್ಳುತ್ತೆ, ಆ ಸರಳವಾದ ಅಭಿವ್ಯಕ್ತಿಯ ಒಂದು ಕ್ರಮ ಏನಾಗುತ್ತೆ, ಕನ್ನಡ ಸಾಹಿತ್ಯದ ಪ್ರೇರಣೆಯನ್ನ ಹೊಂದುತ್ತೆ, ಕನ್ನಡ ಸಾಹಿತ್ಯಕ್ಕೆ ಒಂದು ಪ್ರಭಾವವನ್ನ ಬೀರುತ್ತೆ. ಒಂದು ರೀತಿಯಲ್ಲಿ ಇಡೀ ಜಗತ್ತೇ ಜಾಗತೀಕರಣಕ್ಕೆ ಒಂದು ಪ್ರಭಾವವನ್ನ ಬೀರುವಂತೆ ಆಗುತ್ತೆ. ನವ್ಯ ಮಾರ್ಗದ ಹರಿಕಾರರಾಗಿ ವಿ.ಕೃ. ಗೋಕಾಕರನ್ನ ನಾವಿಲ್ಲಿ ಗುರುತಿಸಬಹುದು. 1951ರ ಮುಂಬೈ ಸಾಹಿತ್ಯ ಸಮ್ಮೇಳನದಲ್ಲಿ ಕನ್ನಡ ಕೂಡ ನವ್ಯ ಮಾರ್ಗ ಹಿಡಿದು ಸಾಗಬೇಕಾದ ಅನಿವಾರ್ಯತೆಗೆ ಒತ್ತನ್ನ ಕೊಡ್ತಾರೆ. ಆಧುನಿಕ ಸಾಹಿತ್ಯ ಸಹಜ ಹಾಗೂ ಅನಿವಾರ್ಯ ಬೆಳವಣಿಗೆ ಎಂದು ಅಭಿಪ್ರಾಯವನ್ನ ಅಡಿಗರು ಪಡ್ತಾರೆ. ಆ ನಿಟ್ಟಿನಲ್ಲಿ ಕನ್ನಡ ಸಾಹಿತ್ಯ ಬದಲಾವಣೆಗೆ ಪ್ರೇರಕ ಶಕ್ತಿಯನ್ನ ನೀಡಿದ್ದು ಜಾಗತೀಕರಣ. ಅಡಿಗರು ಮುಂಬೈ ಸಾಹಿತ್ಯ ಸಮ್ಮೇಳನದಲ್ಲಿ ಒಂದು ವಿಚಾರದ ಬಗ್ಗೆ, ಕನ್ನಡ ಕೂಡ ನವ್ಯ ಮಾರ್ಗ ಅನ್ನುವಂತಹ ವಿಚಾರದ ಬಗ್ಗೆ ಅಲ್ಲಿ ಮಾತನ್ನ ಆಡ್ತಾರೆ. ಆಧುನಿಕ ಸಾಹಿತ್ಯ ಸಹಜ ಹಾಗೂ ಅನಿವಾರ್ಯ ಅನ್ನುವಂತ ಮಾತನ್ನ ಅಲ್ಲಿ ತಿಳಿಸ್ತಾ ಹೋಗ್ತಾರೆ. ಅಂದ್ರೆ ಕನ್ನಡ ಸಾಹಿತ್ಯ ಆಧುನಿಕ ಒಂದು ಹೊಸತನವನ್ನ ಪಡ್ಕೊಳ್ತಾ ಹೋಗ್ಬೇಕು, ಸ್ವೀಕಾರವನ್ನ ಮಾಡ್ಕೊಳ್ತಾ ಹೋಗ್ಬೇಕು, ಇದು ಅನಿವಾರ್ಯ ಅನ್ನೋದು ಅಲ್ಲಿ ಅಡಿಗರು ವ್ಯಕ್ತಪಡಿಸುವಂತ ಒಂದು ಅಭಿಪ್ರಾಯ. ಆ ನಿಟ್ಟಿನಲ್ಲಿ ಕನ್ನಡ ಸಾಹಿತ್ಯ ಬದಲಾವಣೆಗೆ ಪ್ರೇರಕ ಶಕ್ತಿಯನ್ನ ನೀಡ್ತಾ ಹೋಗುತ್ತೆ. ಇದಕ್ಕೆ ಕಾರಣ ಆಗಿದ್ದು ಜಾಗತೀಕರಣ ಅನ್ನೋದನ್ನ ನಾವಿಲ್ಲಿ ತಿಳಿಬಹುದು. ಗೋಕಾಕರ ಕಾವ್ಯ ಸಮುದ್ರ ಗೀತೆಗಳಲ್ಲಿ ಇಂತಹ ನವ್ಯತೆಯ ಲಕ್ಷಣಗಳು ಎದ್ದು ಕಾಣ್ತವೆ. ಗೋಕಾಕರೇ ರಚನೆ ಮಾಡಿದಂತಹ ಸಮುದ್ರ ಗೀತೆಗಳು ಅನ್ನುವಂತ ಕೃತಿಯಲ್ಲಿ ಈ ನವ್ಯತೆಯ ಹೊಸತನದ ಒಂದು ಲಕ್ಷಣಗಳು ಅಲ್ಲಿ ಕಾಣ್ತಾ ಹೋಗ್ತವೆ. ಜಾಗತೀಕರಣಗೊಂಡ ಕನ್ನಡ ನವ್ಯ ಕಾವ್ಯಕ್ಕೆ ಗೋಪಾಲಕೃಷ್ಣ ಅಡಿಗರ ಸೇವೆಗೆ ಎತ್ತರದ ಸ್ಥಾನವಿದೆ. ನವೋದಯ ಕಾವ್ಯ ಧೋರಣೆಯಲ್ಲಿ ಕಾವ್ಯ ರಚನೆ ಪ್ರಾರಂಭಿಸಿದ ಇವರು ಚಂಡಮಡ್ಡಲೆ, ಭೂಮಿಗೀತ, ವರ್ಧಮಾನ ಆ ಕಾಲದ ನವ್ಯ ಕಾವ್ಯ ಸಂಗ್ರಹಗಳಾದ್ರೂ ಇಂದಿಗೂ ಅವು ಹೊಸ ವಿಚಾರಗಳನ್ನ ನೀಡ್ತಾ ಹೋಗಿದ್ದಾವೆ. ನವ್ಯ ಕಾಲಮಾನದಲ್ಲಿ ರಚನೆಗೊಂಡಂತ ಈ ಕಾವ್ಯಗಳು ಏನಾಗ್ತವೆ, ಹೊಸ ವಿಚಾರಗಳನ್ನ ಸಾಹಿತ್ಯದ ಮೂಲಕ ತಿಳಿಸ್ತಾ ಹೋಗಿದ್ದಾವೆ. ಅಂದ್ರೆ ಈ ಕೃತಿಯ ಕಾವ್ಯದ ಮೂಲಕ ಅಡಿಗರು ತಿಳಿಸ್ತಾ ಹೋಗಿದ್ದಾರೆ. ಸಮಕಾಲೀನ ಪ್ರಜ್ಞೆ, ಸಾವಯವದ ಸಾಮಗ್ರೀಕರಣವನ್ನು ಪಡೆದುಕೊಂಡು ಗೋಕಾಕ್ ಅಡಿಗರ ಕಾವ್ಯ ಯಶಸ್ಸಿಗೆ ಕಾರಣವಾಗಿದೆ. ಅಂದ್ರೆ ಸಮಕಾಲೀನ ಪ್ರಜ್ಞೆ ಅಂತಂದ್ರೆ ಆ ಸಮಾಜದ, ಪ್ರಸ್ತುತ ಸಮಾಜದ ಆಲೋಚನೆ ಏನಿದೆ,
ವಿಚಾರಗಳೇನಿದಾವೆ ಅವುಗಳನ್ನ ಒಟ್ಟಾರೆ ಮಾಡಿಕೊಂಡು ಅವುಗಳನ್ನ ಸಾಹಿತ್ಯದಲ್ಲಿ ಅಳವಡಿಕೆ ಮಾಡ್ಕೊಳ್ಳೋದು, ಅದ್ರ ಮೂಲಕ ಯಶಸ್ಸನ್ನ ಇವರು ಕಾಣ್ತಾ ಹೋಗಿದ್ದಾರೆ. ನವ್ಯ ಕವಿಗಳೆಂದು ಹೆಸರಾದ KS ನರಸಿಂಹಸ್ವಾಮಿ, GS ಶಿವರುದ್ರಪ್ಪ, ಚನ್ನವೀರ ಕಣವಿಯಂತಹ ಕವಿಗಳು ನವೋದಯ ಕಾವ್ಯದ ಧೋರಣೆಯಲ್ಲಿ ಜಾಗತೀಕರಣಗೊಂಡರು. ಇವರು ನವೋದಯ ನವ್ಯ ಧೋರಣೆಯನ್ನ ಸಮನ್ವಯಗೊಳಿಸುವ ದಿಶೆಯಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನಿಸಿದ್ರು. ಅಂದ್ರೆ ನವೋದಯ ಕಾಲಮಾನದಲ್ಲಿದ್ದಂತಹ ಆಲೋಚನೆಗಳು, ನವ್ಯ ಕಾಲಮಾನದಲ್ಲಿದ್ದಂತಹ ಆಲೋಚನೆಗಳು, ಸಾಹಿತ್ಯದ ಅಭಿವ್ಯಕ್ತಿಯ ರೀತಿ ಏನಿದೆ, ಇವೆರಡನ್ನೂ ಕೂಡ ಒಟ್ಟಾರೆಯಾಗಿ ಇವರು ಪ್ರಾಮಾಣಿಕವಾಗಿ ಪ್ರಯತ್ನವನ್ನ ಮಾಡಿ ಸಾಹಿತ್ಯವನ್ನ ರಚನೆ ಮಾಡ್ತಾ ಹೋಗಿದ್ದಾರೆ. ಎರಡರ ಆಲೋಚನೆಯ ಮೂಲಕ ಸಾಹಿತ್ಯ ರಚನೆಯನ್ನ ಮಾಡ್ತಾ ಹೋಗಿದ್ದಾರೆ. ಅದಕ್ಕೆ ಇವರನ್ನ ಸಮನ್ವಯ ಪಂಥದವರು ಅಂತೇಳಿ ಕರೀತಾರೆ. ಅಂದ್ರೆ ಎರಡು ಕಾಲಕ್ಕೂ ಹೊಂದಾಣಿಕೆ ಆಗುವಂತಹ ಸಾಹಿತ್ಯದ ರಚನೆಯನ್ನ ಮಾಡುವಂಥದ್ದು. ಇವರ ಪ್ರಭಾವದಿಂದ ಅನೇಕ ಹಿರಿಕಿರಿಯ ಕವಿಗಳು ನವ್ಯ ಕಾವ್ಯ ಕೃಷಿಗೆ ಕೈಯನ್ನ ಹಾಕ್ತಾರೆ. ರಾಮಚಂದ್ರ ಶರ್ಮಾ, ನಿಸಾರ್ ಅಹ್ಮದ್, ಚಂದ್ರಶೇಖರ ಕಂಬಾರ, P ಲಂಕೇಶ, UR ಅನಂತಮೂರ್ತಿ, ಗಿರೀಶ್ ಕಾರ್ನಾಡ ಕಾವ್ಯದಲ್ಲಿ ಎಂತೋ ಕಾದಂಬರಿ, ನಾಟಕ, ಸಣ್ಣ ಕತೆ ಮೊದಲಾದ ಗದ್ಯ ಪ್ರಕಾರಗಳಲ್ಲಿಯೂ ಆಧುನಿಕತೆಯ ಜಾಗತೀಕರಣವಾಗುತ್ತೆ. ಇಲ್ಲಿ ನವ್ಯ ಕಾವ್ಯಕ್ಕೆ ಕೈಯನ್ನು ಹಾಕಿದಂತಹ ಸಾಹಿತಿಗಳೊಂದಿಗೆ ಇವರುಗಳನ್ನು ನಾವು ಇಲ್ಲಿ ಗುರುತಿಸ್ತಾ ಹೋಗ್ತೀವಿ. ರಾಮಚಂದ್ರ ಶರ್ಮಾ, ನಿಸಾರ್ ಅಹ್ಮದ್ ಅಂತಹ ಕವಿಗಳನ್ನು ಕೂಡ ಇಲ್ಲಿ ನಾವು ಗುರುತಿಸ್ತಾ ಹೋಗ್ತೀವಿ. ಬಂಡಾಯ, ದಲಿತ ಧೋರಣೆಗಳಿಗೆ ಆಧುನಿಕ ಸಮಾಜದಲ್ಲಿ ನಡೆಯುತ್ತಿರುವ ವರ್ಣ ವ್ಯವಸ್ಥೆಯ ಸಂಘರ್ಷ ಹಾಗೂ ಜಾತಿ ಸಂಘರ್ಷಣೆಗಳೇ ಕಾರಣವಾಗ್ತವೆ. ಕನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ ನವೋದಯ ನವ್ಯ ಸಾಹಿತ್ಯ ಪ್ರಸ್ತುತ ಸಮಾಜದಲ್ಲಿದ್ದಂತಹ ವಿಚಾರಗಳನ್ನ ಅಭಿವ್ಯಕ್ತಿಸ್ತಾ ಹೋದ್ರೆ ವಿಭಿನ್ನವಾದ ವಿಶಿಷ್ಟವಾದ ಒಂದು ಆಲೋಚನೆಯನ್ನ, ಧೋರಣೆಯನ್ನ ಬಂಡಾಯ ಹಾಗೂ ದಲಿತ ಕಾಲಮಾನಗಳು ಕಾಣ್ತಾ ಹೋಗ್ತವೆ, ತಿಳಿಸ್ತಾ ಹೋಗ್ತವೆ. ಇಲ್ಲಿ ಆಧುನಿಕ ಸಮಾಜದಲ್ಲಿ ನಡೀತಾ ಇದ್ದಂತಹ ವರ್ಣ ವ್ಯವಸ್ಥೆ ಅಂದ್ರೆ ಜಾತಿ ವ್ಯವಸ್ಥೆ ಏನಿದೆ, ಆ ಜಾತಿ ವ್ಯವಸ್ಥೆಯ ಒಂದು ಹೋರಾಟಗಳೇನಿದಾವೆ, ಜಾತಿ ಸಂಘರ್ಷಗಳೇನಿದಾವೆ, ಇವುಗಳು ಬಂಡಾಯ ಹಾಗೂ ದಲಿತ ಸಾಹಿತ್ಯದಲ್ಲಿ ರಚನೆ ಆಗ್ತಾ ಹೋಗ್ತವೆ. ಇಂದು ದಲಿತರು ಮತ್ತು ಜಾಗತೀಕರಣ ಎನ್ನುವ ಚಿಂತನೆಯಲ್ಲಿ ಡಾಕ್ಟರ್ ಮೊಗಳಿ ಗಣೇಶರು ಹೊಸ ಹೊಸ ವಿಚಾರದತ್ತ ಸಾಹಿತ್ಯವನ್ನ ತಲುಪಿಸ್ತಾ ಇದ್ದಾರೆ. ಅಂದ್ರೆ ದಲಿತ ಸಾಹಿತ್ಯದ ಮೂಲಕ ಜಾಗತೀಕರಣದ ಆಲೋಚನೆಯನ್ನ ಹೊಸ ವಿಚಾರಗಳ ಮೂಲಕ ಸಾಹಿತ್ಯವನ್ನ ತಿಳಿಸುವಂಥದ್ದು. ಜಾಗತೀಕರಣದ ಬಗ್ಗೆ ಅನೇಕರು ವಿವಿಧ ನೆಲೆಯಿಂದ ಚಿಂತಿಸಲು ಆರಂಭಿಸಿದ್ದಾರೆ. ಆದಿವಾಸಿಗಳು ಮತ್ತು ಅಲ್ಪಸಂಖ್ಯಾತ ಜನಾಂಗಗಳ ಹಾಗೂ ಮಹಿಳೆಯರ ಹಿನ್ನೆಲೆಯಲ್ಲಿ ಜಾಗತೀಕರಣವನ್ನ ಪರ ಮತ್ತು ವಿರೋಧಗಳ ಧೋರಣೆಯಿಂದ ನಮ್ಮ ಕನ್ನಡ ಸಾಹಿತ್ಯ ಸಾಗಿ ಬಂದಿದೆ. ಕನ್ನಡ ಸಾಹಿತ್ಯದ ಮೂಲಕ ಆದಿವಾಸಿಗಳ ಬಗ್ಗೆ ಅವರ ಜೀವನದ ಬಗ್ಗೆ ಅಭಿವ್ಯಕ್ತಿಸುವಂಥದ್ದು ಮತ್ತು ಅಲ್ಪಸಂಖ್ಯಾತರ ಜನಾಂಗಗಳ ವಿಚಾರಗಳು, ಮಹಿಳೆಯರ ವಿಚಾರಗಳು ಏನಿದಾವೆ ಇವುಗಳ ಹಿನ್ನೆಲೆಯಲ್ಲಿ ಒಂದು ಹೊಸ ಆಲೋಚನೆಗಳನ್ನ ಸಾಹಿತ್ಯದ ಮೂಲಕ ಅಭಿವ್ಯಕ್ತಿಸ್ತಾ ಹೋಗಿದೆ. ಶತಮಾನಗಳಿಂದ ವರ್ಣಭೇದ ನೀತಿಗೆ ಬಲಿಯಾಗಿ ಅಪಮಾನ, ಅತ್ಯಾಚಾರಗಳಿಗೆ ಒಳಗಾದ ನೀಗ್ರೋ ಜನಾಂಗವು ಸಿಡಿದೆದ್ದು ಬಿಳಿಯ ನಾಗರಿಕ ವ್ಯವಸ್ಥೆಯಲ್ಲಿ ಕರಿಯರ ವಿರುದ್ಧ ಸಮಪಾಲು ಬೇಕೆಂದು ಅಮೆರಿಕೆಯ ನೀಗ್ರೋ ಸಂಘಟನೆ ಸಿಡಿದೆಳಲು ಕೂಡ ಇದು ಕಾರಣವಾಗುತ್ತೆ. ಈ ವರ್ಣಭೇದ ನೀತಿಯ ಒಂದು ಪ್ರಭಾವ ಏನಿದೆ ಅದು ಸಾಹಿತ್ಯದ ಮೂಲಕ ಉಂಟಾಗ್ತಾ ಹೋಗುತ್ತೆ. ಸಾಹಿತ್ಯದ ಮೂಲಕ ಅದು ತಿಳಿಸ್ತಾ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಎನ್ನುವ ಕುವೆಂಪುರವರ ಕಾವ್ಯ ಧೋರಣೆ ಅದು ಪ್ರೇರಕ ಶಕ್ತಿಯಾಗಿ ಬಂದಿರಬಹುದು. ಅಂದ್ರೆ ಸಮಾನತೆ ಅನ್ನುವಂಥದ್ದು ಉಂಟಾಗ್ಲಿಕ್ಕೆ ಇವರ ಒಂದು ಮಾತು ಕೂಡ ಇಲ್ಲಿ ಪ್ರೇರಣೆಯನ್ನು ನೀಡಿದೆ ಅಂತ ಹೇಳಿ ಇಲ್ಲಿ ಭಾವಿಸಬಹುದು. ಕಪ್ಪು ಜನಾಂಗದ ಸಿಡಿದೆದ್ದ ಪ್ರಜ್ಞೆಯ ಪ್ರತಿಧ್ವನಿ ಜಗತ್ತಿನಾದ್ಯಂತ ಮೊಳಗಿ ದಬ್ಬಾಳಿಕೆಗೆ ಒಳಗಾದ ದಲಿತರಲ್ಲಿ ಹೊಸ ಸಾಮಾಜಿಕ ಆರ್ಥಿಕ ಸಂಘರ್ಷಕ್ಕೆ ನಾಂದಿ ಹಾಡಿತು. ಸಾಹಿತ್ಯದ ಮೂಲಕ ಸಮಾಜದಲ್ಲಿ ಆಗ್ತಿರುವಂತಹ ಶೋಷಣೆಯನ್ನ ತಿಳಿಸುವಂಥದ್ದು, ಅದರ ಒಂದು ಅದಕ್ಕೆ ಪ್ರತಿಧ್ವನಿಸುವಂಥದ್ದು ಈ ಸಾಹಿತ್ಯದಲ್ಲಿ ನಡೀತಾ ಹೋಗುತ್ತೆ. ಅದು ದಲಿತ ಸಾಹಿತ್ಯದಲ್ಲಿ ಗುರುತಿಸ್ಕೊಳ್ತಾ ಹೋಗುವಂಥದ್ದು. ದಲಿತರು ಜಾಗತೀಕರಣಗೊಳ್ಳಲು ಕಾರಣವಾಗುತ್ತೆ. ದಲಿತರು ಆಧುನಿಕತೆಯನ್ನ ಸ್ವೀಕಾರ ಮಾಡಲಿಕ್ಕೆ ಅಥವಾ ಆಧುನಿಕ ಪ್ರಜ್ಞೆ ಅವರಲ್ಲಿ ಮೂಡ್ಲಿಕ್ಕೆ ಕಾರಣವಾಗುವಂಥದ್ದು ಸಾಹಿತ್ಯದ ಒಂದು ವಿಚಾರ. ವರ್ತಮಾನ ಭಾರತದಲ್ಲಿ ಮಹಾರಾಷ್ಟ್ರ, ಆಂಧ್ರ, ಬಂಗಾಳದಲ್ಲಿ ದಲಿತರು ಸಂಘಟಿತ ಹೋರಾಟಕ್ಕೆ ಅಣಿಯಾದ್ರು. ಸಾಹಿತ್ಯವು ಸಾಮಾಜಿಕ ಪರಿವರ್ತನೆಗೆ ಚಾಲನೆಯನ್ನ ಒದಗಿಸಿಕೊಟ್ಟಿತು. ಸಮಾಜದ ಬದಲಾವಣೆಗೆ ಸಾಹಿತ್ಯ ಒಂದು ಅನುವು ಮಾಡಿಕೊಡುತ್ತೆ ಅನ್ನೋದನ್ನ ನಾವಿಲ್ಲಿ ತಿಳಿಬಹುದು. ಇದುವೇ ಸಾಮಾಜಿಕ ಜಾಗತೀಕರಣ, ಆರ್ಥಿಕ ಜಾಗತೀಕರಣ, ಸಾಂಸ್ಕೃತಿಕ ಜಾಗತೀಕರಣದಂತಹ ಹೊಸ ಆಯಾಮಗಳು ಬೆಳೆದು ಬಂದವು. ಅಂದ್ರೆ ಸಾಹಿತ್ಯದ ಮೂಲಕ ಈ ಎಲ್ಲಾ ಬದಲಾವಣೆಯನ್ನ
ಸಮಾಜದಲ್ಲೂ ಬದಲಾವಣೆ, ಅರ್ಥವ್ಯವಸ್ಥೆಯಲ್ಲೂ ಕೂಡ ಬದಲಾವಣೆ, ಸಂಸ್ಕೃತಿಯಲ್ಲೂ ಕೂಡ ಒಂದು ಬದಲಾವಣೆಯನ್ನ ತರುವಂಥದ್ದು ಸಾಹಿತ್ಯದ ಒಂದು ಶಕ್ತಿ ಅಂತ ಹೇಳಿ ಇಲ್ಲಿ ನಾವು ತಿಳಿಬಹುದು. ಕರ್ನಾಟಕದ ದಲಿತ ವೇದಿಕೆಗೆ ಸಂಘಟಿತವಾಯಿತು. ಕರ್ನಾಟಕದಲ್ಲಿ ದಲಿತ ವೇದಿಕೆ ಹುಟ್ಕೊಳ್ಳಿಕ್ಕೂ ಕೂಡ ಸಾಹಿತ್ಯ ಕಾರಣವಾಗುತ್ತೆ. ದಲಿತ ವೇದಿಕೆ ಕೇವಲ ದಲಿತರ ಸಮಸ್ಯೆಗಳಿಗೆ ಸೀಮಿತವಾದರೆ ಬಂಡಾಯ ವೇದಿಕೆ ಇಡೀ ಸಮಾಜವನ್ನೇ ಎದುರಿಸುವ ಧೋರಣೆಯನ್ನ ಹೊಂದಿದೆ. ದಲಿತ ವೇದಿಕೆ ಅನ್ನುವಂಥದ್ದು, ದಲಿತ ಸಾಹಿತ್ಯ ಅನ್ನುವಂಥದ್ದು ರಚನೆಗೊಳ್ಳುವಂಥದ್ದು ದಲಿತರ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ಒಂದು ದಾರಿಯನ್ನ ಹುಟ್ಕೊಳ್ತಾ ಹೋಗುತ್ತೆ. ಇನ್ನು ಬಂಡಾಯ ಸಾಹಿತ್ಯ ಇಡೀ ಸಮಾಜ ಅನುಭವಿಸ್ತಿರುವಂತಹ ಶೋಷಣೆಯ ವಿರುದ್ಧ ಅದು ಧೋರಣೆಯನ್ನ ಸಾಹಿತ್ಯ ತಿಳಿಸ್ತಾ ಹೋಗುತ್ತೆ. ಈ ಧೋರಣೆಯಲ್ಲಿ ಸೃಷ್ಟಿಗೊಳ್ಳುತ್ತಿರುವ ಕನ್ನಡ ಸಾಹಿತ್ಯ ಕಾವ್ಯ, ಕತೆ, ನಾಟಕ, ಕಾದಂಬರಿ ಮತ್ತು ಇತರ ಸಾಹಿತ್ಯಗಳಲ್ಲಿ ಆಕ್ರೋಶ ಚೀತ್ಕಾರಗಳೇ ಕೇಳಿ ಬರುತ್ತವೆ. ಆ ಕಾಲಮಾನದಲ್ಲಿ ಹುಟ್ಕೊಂಡಂತಹ ಸಾಹಿತ್ಯದ ಮೂಲಕ ಸಮಾಜಕ್ಕೆ ಬೇಕಾದ ವಿಚಾರಗಳನ್ನ ಅಭಿವ್ಯಕ್ತ ಮಾಡ್ಕೊಳ್ತಾ ಹೋಗುತ್ತೆ. ಅದು ಮತ್ತೆ ಮತ್ತೆ ಹೊಸ ಹೊಸ ಆಯಾಮದೊಂದಿಗೆ ಬೆಳಗುತ್ತೆ. ಕನ್ನಡ ತಳತಳ ಹೊಳೆಯುತ್ತದೆ. ಕನ್ನಡ ಕಹಳೆ ವಿಶ್ವದಾದ್ಯಂತ ಮೊಳಗುತ್ತದೆ. ಕನ್ನಡದ ಸಾಹಿತ್ಯ ಆಧುನಿಕ ಜೀವನಕ್ಕೆ ತಕ್ಕಂತೆ ತನ್ನ ಒಂದು ಹೊಸ ವಿಚಾರಗಳನ್ನ ಸ್ವೀಕಾರ ಮಾಡ್ಕೊಳ್ತಾ ಹೋಗಿದೆ. ಕನ್ನಡ ಕ್ಷೇತ್ರ ಪರಂಪರೆ ಯಾವ ಕಾಲಕ್ಕೂ ಮೊಂಡಾಗದು. ಆಧುನಿಕ ಬದುಕಿನೊಂದಿಗೆ ತೆರೆದುಕೊಂಡು ಇನ್ನಷ್ಟು ವಿಶ್ವಸ್ತವಾಗುತ್ತದೆ, ಇನ್ನಷ್ಟು ಶಾಶ್ವತಗೊಳ್ಳುತ್ತೆ, ಇನ್ನಷ್ಟು ಹೊಸ ಚಿತ್ರಣವನ್ನ ಅಭಿವ್ಯಕ್ತಿಸ್ತಾ ಹೋಗುತ್ತೆ. ಅದು ಯಾವಾಗಲೂ ಜಾಗತೀಕರಣದ ಧೋರಣೆಗಳನ್ನ ಒಳಗೊಂಡು ಬೆಳೆಯುತ್ತದೆ. ಜಾಗತೀಕರಣ ಬದಲಾವಣೆಯೊಂದಿಗೆ, ಆಧುನಿಕ ಜೀವನ ಬದಲಾವಣೆಯೊಂದಿಗೆ ಸಾಹಿತ್ಯ ಕೂಡ ತನ್ನ ಅಸ್ತಿತ್ವವನ್ನ ಸ್ವೀಕಾರ ಮಾಡಿಕೊಂಡು ಹೊಸತನವನ್ನ ಹುಟ್ಕೊಳ್ತಾ ಹೋಗುತ್ತೆ. ಇದಿಷ್ಟು ಈ ಪಾಠಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನ ಈ ಸ್ವೇಲಿಂಕ್ ಅಲ್ಲಿ ಇರಿಸಿದ್ದೇನೆ. ಇದನ್ನ ನಿಮಗೆ ಶೇರ್ ಮಾಡ್ತೇನೆ. ಧನ್ಯವಾದ.